ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದು 2024ರಿಂದ ಆಗಾಗ ಡೋಲಾಯಮಾನ ಸ್ಥಿತಿಯನ್ನ ಎದುರಿಸ್ತಾನೆ ಬಂದಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಕಾರಣಗಳಿವೆ. ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ಏನೋ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಎರಡೂ ಪಕ್ಷಗಳು ಕೈ ಜೋಡಿಸಿವೆ. ಅದು ಎಷ್ಟರ ಮಟ್ಟಿಗೆ ಹೊರನೋಟಕ್ಕೆ ಕಾಣುವ ಹಾಗೆ ಇಬ್ಬರು ಜಂಟಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನಿಸಿದ್ರು ಕೂಡ ಒಳಗಡೆ ಏನ್ ನಡೀತಾ ಇದೆ, ಕಾರ್ಯಕರ್ತರ ಮಟ್ಟದಲ್ಲಿ ಏನ್ ನಡೀತಾ ಇದೆ, ಇದು ಬಹಳ ಮುಖ್ಯವಾದ. ಈ ಮೈತ್ರಿ ಏನಿದೆ, ಈ ಮೈತ್ರಿಯ ಬಗ್ಗೆ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಆತಂಕ ಇದೆ. ಅವರ ಮುಂದೆ ಇರುವ ಪ್ರಶ್ನೆ, ಈ ಮೈತ್ರಿ ಬಿಜೆಪಿಗೆ ಕಂಟಕವೇ? ರಾಜ್ಯದಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಸನ್ನದ್ಧವಾಗಿರುವ ಬಿಜೆಪಿಗೆ ಈ ಮೈತ್ರಿ ಪೂರಕವೋ ಅಥವಾ ಅಲ್ಲ? ಈ ಪ್ರಶ್ನೆ ಕಾಡ್ತಾ ಇದೆ. ಆದ್ರಿಂದ ಬಹಳಷ್ಟು ಕಾರ್ಯಕರ್ತರುಗಳು ಹೇಳೋದು, ಯೋಚನೆ ಮಾಡೋದು, ಇದು ಲಾಭವೇ ಅಥವಾ ನಷ್ಟವೇ ಅಂತ. ಇದನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದು ಅನ್ಸುತ್ತೆ ನನಗೆ, ಮೈತ್ರಿಯ ಲಾಭ ನಷ್ಟದ ಬಗ್ಗೆ. ಈವನ್ ಈ ಬಿಡದಿ ಟೌನ್ಶಿಪ್ ಹೋರಾಟದ ಸಂದರ್ಭದಲ್ಲೂ ಕೂಡ ಈ ಎರಡೂ ಪಕ್ಷಗಳು ಎಷ್ಟರ ಮಟ್ಟಿಗೆ ಒಂದಾಗಿವೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆನೆ. ಯಾಕೆಂದ್ರೆ ಇದರ ಲಾಭ ಯಾರಿಗೆ ಸಿಗುತ್ತೆ ಅಂದ್ರೆ, ಈ ಹೋರಾಟದ ನಾಯಕತ್ವವನ್ನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಲಾಭವನ್ನ ತಂದು ಕೊಡುವುದಕ್ಕೆ ಬಿಜೆಪಿ ಸ್ಯಾಕ್ರಿಫೈಸ್ ಮಾಡ್ಬೇಕಾ? ಈ ಪ್ರಶ್ನೆಗಳು ಕೂಡ ಇವೆ. ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಬಿಜೆಪಿಯ ಒಳಗಡೆ. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ನಾವು ಹೋರಾಟ ಮಾಡಬೇಕಾ ಅನ್ನುವವರೆಗೆ ಒಂದು ರೀತಿಯ ನೆಗೆಟಿವ್ ಆದಂತಹ ಥಿಂಕಿಂಗ್ ಏನಿದೆ ಅದು ಬಿಜೆಪಿಯ ಒಳಗಡೆ ಕಾಣ್ತಾ ಇದೆ. ಸೊ ಈ ಒಂದು ಬಹಳ ಮುಖ್ಯವಾಗಿ ಕಾರ್ಯಕರ್ತರ ಈ ಆತಂಕಕ್ಕೆ ಕಾರಣ ಏನು? ಬಹುತೇಕ ಬಿಜೆಪಿ ಒಂದು ಹಂತದ ನಾಯಕರು ಮತ್ತು ಕಾರ್ಯಕರ್ತರು ಹೇಳೋದು, ಈ ಮೈತ್ರಿಯಿಂದಾಗಿ ನಾವೊಂದು ಕನಿಷ್ಠ 60 ಸ್ಥಾನಗಳನ್ನಾದರೂ ಕೂಡ ಜೆಡಿಎಸ್ಗೆ ಬಿಟ್ಟು ಕೊಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ 60 ಸ್ಥಾನಗಳನ್ನ ಬಿಟ್ಟು ಕೊಟ್ರೆ ನಾವು 60 ಸೀಟ್ಸ್, ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರುಗಳ ಪರಿಸ್ಥಿತಿ ಏನು? ಹಲವು ದಶಕಗಳ ಹೋರಾಟದ ನಂತರ ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಲಾಗಿದೆ. ಕಾಂಗ್ರೆಸ್ಗೆ ಪರ್ಯಾಯವಾದ ಪಕ್ಷ ಬಿಜೆಪಿ ಅನ್ನುವ ವಾತಾವರಣ ಇದೆ. ಇಂಥ ಸಿಚುವೇಶನ್ ನಲ್ಲಿ 50-60 ಸ್ಥಾನಗಳನ್ನ ಮಿನಿಮಮ್ ಬಿಟ್ಟು ಕೊಟ್ರೆ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಅದರ ಶಕ್ತಿ ಕುಂಠಿತ ಆಗಿ ಹೋಗುತ್ತೆ. ಮತ್ತು ಯೂಶುವಲಿ ಏನಾಗುತ್ತೆ ಅಂತ ಅಂದ್ರೆ, ಯಾವುದೋ ಒಂದು ಕ್ಷೇತ್ರ ತೆಗೆದುಕೊಳ್ಳಿ, ಆ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳ ಸಂಕೇತಗಳಿದ್ರು, ಚಿಹ್ನೆಗಳಿದ್ರು, ಅಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರುಗಳ ನಡುವಿನ ವೈಯಕ್ತಿಕ ಹೋರಾಟ ಇರುತ್ತೆ. ಅದು ಸೈದ್ಧಾಂತಿಕ ಹೋರಾಟವನ್ನ ಮೀರಿದ್ದು ಈ ವೈಯಕ್ತಿಕ ಹೋರಾಟ. ಇದನ್ನ ನೀವು ಹಲವು ಕಡೆ ನೋಡ್ಬೋದು. ಅವ್ರಿಗೆ ಬೇರೆ ಬೇರೆ ಪಕ್ಷಗಳಿರ್ತಾರೆ, ಬಟ್ ರಾಜಕೀಯ ವೈರಿಗಳಾಗಿರ್ತಾರೆ. ಇಂಥ ಸನ್ನಿವೇಶದಲ್ಲಿ ನೀವು ಜೆಡಿಎಸ್ಗೆ 50-60 ಸ್ಥಾನಗಳನ್ನ ಬಿಟ್ಕೊಟ್ರೆ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಸಿದ್ಧರಾದಂತ ಬಿಜೆಪಿ ನಾಯಕರು ಏನ್ ಮಾಡ್ತಾರೆ? ಜೆಡಿಎಸ್ ಅಲ್ವಾ ಕೆಲಸ ಮಾಡ್ತಾರೋ, ಅಥವಾ ಎಕ್ಸ್ಟ್ರೀಮ್ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬಿಟ್ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರ್ಕೋತಾರ, ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೋ? ಈ ಪ್ರಶ್ನೆಗಳು ಕೂಡ ಬಹಳ ಮುಖ್ಯವಾಗಿ ಬಿಜೆಪಿ ಒಳಗೆ ಚರ್ಚೆ ನಡೀತಾ ಇದೆ. ಇನ್ನೊಂದು ಮುಖ್ಯಮಂತ್ರಿ ಅಭ್ಯರ್ಥಿಯ ಪ್ರಶ್ನೆ. ಸೊ ಈ ಪ್ರಶ್ನೆ ಬಹಳ ಮುಖ್ಯವಾಗಿ ಕಾಡ್ತಾ ಇರುವುದು ಬಿಜೆಪಿ ಕಾರ್ಯಕರ್ತರಿಗೆ. ನಾವು ಸತತವಾದ ಹೋರಾಟದ ಮೂಲಕ ಪಕ್ಷವನ್ನ ಕಟ್ತಾ ಇದ್ವಿ, ಅಧಿಕಾರಕ್ಕೆ ಬರುವ ಸ್ಥಿತಿಯಲ್ಲಿ.
ಈ ನಮ್ಮ ಹೋರಾಟದ ಯಶಸ್ಸೇನಿದೆ, ಯಶಸ್ಸಿನ ಪಾಲನ್ನ ನಾವು JDSಗೆ ಕೊಟ್ರೆ, ಅಂದ್ರೆ ಇನ್ ದ ಸೆನ್ಸ್, ಸೊ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ JDS ಪ್ರಕಟ ಮಾಡಿದೆ. ಈ ಬಗ್ಗೆ ಬಿಜೆಪಿ ವರಿಷ್ಠರೇನು ಕ್ಲಾರಿಫೈ ಮಾಡಿಲ್ಲ, ಹೇಳಿಲ್ಲ. ಸೊ ಆದ್ರಿಂದ ನೀವು ಅದನ್ನ ಮೌನಂ ಸಮ್ಮತಿ ಲಕ್ಷಣಂ ಅಂದ್ಕೊಳ್ಳೋದಾದ್ರೆ, ಸೊ JDSನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಿದ್ರೆ ಬಿಜೆಪಿಯ ಒಳಗಡೆ ಈ ಹುದ್ದೆಗಾಗಿ ಸ್ಪರ್ಧಿಸಬಹುದಾದವರ ಸ್ಥಿತಿ ಏನು? ಆದ್ರಿಂದ ಈ ನಾಯಕತ್ವದ ಪ್ರಶ್ನೆ ಏನಿದೆ, ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರಿಗೆ. ಸೊ ಕುಮಾರಸ್ವಾಮಿ ಅವರ ಈ ಹೋರಾಟ ಏನಿದೆ, ಈ ಹೋರಾಟದ ಫಲ ಅವರಿಗೆ ಸಿಗ್ತಾ ಇದ್ರೆ ಅವರು ನಾಯಕರಾಗಿ ಎಮರ್ಜ್ ಆಗ್ತಾರೆ. ಬಿಜೆಪಿ ವಿಲ್ ಸಫರ್. ಅದೇ ಕಾರಣ ಇರಬಹುದು ಎಲ್ಲ ನಾಯಕರುಗಳು ಕೂಡ ಈ ಬಿಡದಿ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಿಲ್ಲ. ಅಶೋಕ್ ಇದ್ರು, ಅಶೋಕ್ಗೆ ಅನಿವಾರ್ಯ ಕೂಡ ಇದೆ. ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಬೆಂಗಳೂರು ಸುತ್ತಮುತ್ತ ಅವರಿಗೆ ಸಂಬಂಧ ಇದೆ. ಆದ್ರಿಂದ ಅಶೋಕ್ ಅವರಿಗೆ ಅನಿವಾರ್ಯ ಸ್ಥಿತಿ ಇರಬಹುದು. ಆದ್ರೆ ಉಳಿದ ನಾಯಕರಿಗೆ ಬಹಳಷ್ಟು ಜನರಿಗೆ, ಸೊ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಅಥವಾ ಯಡಿಯೂರಪ್ಪನವರು ಇದರಲ್ಲಿ ಎಷ್ಟರ ಮಟ್ಟಿಗೆ ಅವರ ಆಸಕ್ತಿ ಹೊಂದಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತದೆ. ಅವರ ಪ್ರಶ್ನೆ ಇರೋದು ಅದೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನಮ್ಮ ಪಕ್ಷದ ಹಿತಾಸಕ್ತಿಯನ್ನ ಬಲಿ ಕೊಟ್ಬಿಟ್ಟು ನಾವು JDS ಅನ್ನ ಬೆಳೆಸುವುದಕ್ಕೆ ಮುಂದಾದರೆ, ಅದಕ್ಕೆ ಕೈ ಜೋಡಿಸಿದ್ರೆ ಅದರ ಫಲ ಏನು, ಬಿಜೆಪಿ ಮೇಲೆ ಯಾವ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ನೀವು ಗಮನಿಸಿರ್ಬೋದು, ಕೆಲವು ತಿಂಗಳ ಹಿಂದೆ ಅನಿಸುತ್ತೆ ಯಡಿಯೂರಪ್ಪನವರು ಒಂದು ಮಾತನಾಡಿದ್ರು. ಅದೇನು ಅಂದ್ರೆ ಕ್ಲಿಯರ್ ಮ್ಯಾಂಡೇಟ್ ಅನ್ನುವ ಮಾತನಾಡಿದ್ರು. ಬಿಜೆಪಿ ಹಲವು ನಾಯಕರು ಈ ಕ್ಲಿಯರ್ ಮ್ಯಾಂಡೇಟ್ ಬಗ್ಗೆನೇ ಮಾತನಾಡ್ತಿದ್ದಾರೆ. ಸೊ 2028 ಚುನಾವಣೆಯಲ್ಲಿ ಕ್ಲಿಯರ್ ಮ್ಯಾಂಡೇಟ್, ಬಿಜೆಪಿಗೆ ಕ್ಲಿಯರ್ ಮ್ಯಾಂಡೇಟ್ ಅನ್ನ ಜನ ಕೊಡ್ತಾರೆ, ಕೊಡಬೇಕು. ಏನು ಕ್ಲಿಯರ್ ಅಂದ್ರೆ ಬಿಜೆಪಿ ಸ್ವಯಂ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರುವುದು ಅಂತ. ಎಲ್ಲಿ ಅದು ಸ್ವಯಂ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರುವ ಮಾತನ್ನಾಡ್ತಾರೋ ಅವಾಗ ಅಲ್ಲಿ JDS ನಗಣ್ಯ ಆಗತ್ತೆ ಅಂತ. ಅದು ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಆದ್ರಿಂದ ಅವರು ದೆಹಲಿ ಮಟ್ಟದಲ್ಲಿ ತಮಗಿರುವ ಸಂಪರ್ಕವನ್ನ ಬಳಸಿಕೊಂಡು ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗಿನ ಸಂಬಂಧ ಇದೆಯಲ್ಲ, ಅದನ್ನ ಬಳಸಿಕೊಂಡು ಅವರು ತಮ್ಮ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಸೊ ಆದ್ರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಇದೊಂದು ಅನಿವಾರ್ಯವಾದಂಥ ಒಂದು ಸಂಬಂಧವಾಗಿಯೋ, ಕೂಡಿಕೆಯಾಗಿಯೋ, ಲಿವಿಂಗ್ ಟುಗೆದರ್ ಆಗಿಯೋ ಇದು ಪರಿವರ್ತನೆ ಆದದ್ದು. ಜೊತೆಯಾಗಿ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಜೊತೆಯಾಗಿ ಬದುಕಬೇಕಾಗಿದೆ. ಸೊ ಮತ್ತು ಈ ಸಂಬಂಧ ಇದೆಯಲ್ಲ, ಈ ಸಂಬಂಧ ಎಷ್ಟು ಕಾಲ ಇರುತ್ತೆ ಅಂತ ಆ ಪ್ರಶ್ನೆ ಕೂಡ ಬಿಜೆಪಿ ನಾಯಕರಲ್ಲಿ ಕಾಡ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅಷ್ಟಕ್ಕೆ ಬಿಡೋ ಕಾಣ್ತಾ ಇಲ್ಲ. ಅವರು ಸಮಾನ ಸಮಿತಿ ಬಗ್ಗೆ ಮಾತನಾಡಿದ್ದು, ಸೊ ದೆಹಲಿ ಮೇಲೆ ಒತ್ತಡ ಹಾಕಿದ್ದು, ನಂತರ ಅನಿವಾರ್ಯವಾಗಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವ್ರನ್ನ ನೋಡ್ಬಿಟ್ಟು ನಾವು ಜೊತೆಯಾಗಿ ಹೋರಾಟ ಮಾಡೋಣ ಅಂತ ಹೇಳಿದ್ದು. ಸೊ ಇದೆಲ್ಲ ಒಂದು ರೀತಿಯ ಒತ್ತಡದ ರಾಜಕಾರಣದ ಒಂದು ಪ್ರತಿಕ್ರಿಯೆಯಾಗಿ ಕಾಡ್ತಾ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮೈತ್ರಿಯಲ್ಲಿ ಯಾವುದು ದೊಡ್ಡ ಪಕ್ಷ, ಯಾವುದು ಅಲ್ಲ. ಸೊ ಬಿಜೆಪಿ ಮೈತ್ರಿಯಲ್ಲಿ ದೊಡ್ಡ ಪಕ್ಷ ಬಿಜೆಪಿ ಅಂದ್ರೆ ಬಿಜೆಪಿ ನಿಯಂತ್ರಣದ ಒಳಗಡೆ ನಡೀಬೇಕು. ಆದ್ರೆ ಇಲ್ಲಿ JDS ಅನ್ನ ದೊಡ್ಡ ಪಕ್ಷವಾಗಿ ಪ್ರತಿಬಿಂಬಿಸುವ ಸ್ಥಿತಿ ಬಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಬಿಜೆಪಿ ಅಂತ. ಸೊ ಅದ್ರ ಜೊತೆಗೆ ಇವ್ರು ನೋಡಿದ ಮೈತ್ರಿಯ ಸಮಸ್ಯೆ ಏನಿದೆ, ಸಮಸ್ಯೆ ಅಷ್ಟು ಸರಳವಾಗಿಲ್ಲ. ಅದು MLC ಚುನಾವಣೆಯ ಕ್ರಾಸ್ ವೋಟಿಂಗ್ ಸಂದರ್ಭದಲ್ಲಿ ಗೊತ್ತಾಗ್ತಿತ್ತು ಅಂತ. ಬಹುಮಟ್ಟಿಗೆ ಕ್ರಾಸ್ ವೋಟಿಂಗ್ ಸತ್ಯಶೋಧನೆಯ ಕಮಿಟಿ ಮಾಡಿದ್ರು. ಕ್ರಾಸ್ ವೋಟಿಂಗ್ ಅತಿ ಹೆಚ್ಚು ಮಾಡಿದ್ರು ಯಾರು JDS ನವ್ರು ಇರಬೇಕು ಅನ್ನೋ ಅನುಮಾನಗಳಿವೆ, JDS ಶಾಸಕರು. ಆದ್ರಿಂದ JDS ನಿಂದ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ, ವಿಧಾನ ಪರಿಷತ್ ಚುನಾವಣೆಯಲ್ಲೇ ಆಗದಿತ್ತು ಇನ್ನೇನಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಇದೆ ಅಂತ. ಅದ್ರ ಜೊತೆ ನಾನು ಮೊದಲು ಹೇಳಿದೆ 2024ರಿಂದಲೇ ಈ ಮೈತ್ರಿಯಲ್ಲಿ ಸಣ್ಣ ಬಿರುಕು ಅವಾಗಿಂದನೇ ಬರ್ತಾ ಇದೆ. ಸೊ ಅದರ ಜೊತೆಗೆ ಈ ಮೈತ್ರಿಯ ಸಮಸ್ಯೆ ಈಗ ಟೌನ್ಶಿಪ್ ವಿಚಾರದಲ್ಲಿ. ಸೊ ಅದರಿಂದ ಈ ಬಿಜೆಪಿ ಕಾರ್ಯಕರ್ತರಲ್ಲಿರುವ ಈ ಆತಂಕ ಏನಿದೆ ಅಲ್ವಾ, ಅದು ನೈಜವಾದದ್ದು ಅಂತ. ಆದ್ರೆ ಬಿಜೆಪಿ ರಾಷ್ಟ್ರ ನಾಯಕರಿಗೆ ಈ ಸತ್ಯ ಅರಿವಾಗಿದೆಯೋ ಇಲ್ಲೋ ಗೊತ್ತಿಲ್ಲ. JDS ಜೊತೆ ಮೈತ್ರಿ ಮಾಡಿಕೊಳ್ಳೋದ್ರಿಂದ
ಸಂಘಟನೆ ಬೆಳೆಯುತ್ತಾ ಅಥವಾ ನಾವು JDS-ಗೆ ಅವಕಾಶ ಕೊಟ್ಬಿಟ್ಟು ನಾವು ಹಿಂದಕ್ಕೆ ಸರಿಬೇಕಾ ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ಕಾರ್ಯಕರ್ತರು ಕೇಳ್ತಾರೆ. ಈ ಪ್ರಶ್ನೆಯನ್ನು ಯಾರಿಗೆ ಕೇಳಬೇಕು? ಒಂದು, ಇದು ಬಿಜೆಪಿ ವರಿಷ್ಠರಿಗೆ ಅರ್ಥ ಆಗ್ಬೇಕು ಅಂತ. ಸೊ ಅದು ಅರ್ಥ ಆಗದಿದ್ರೆ ಏನಾಗತ್ತೆ ಅಂದ್ರೆ, ಈಗ ಎಲ್ಲೆಲ್ಲಿ ನೀವು 50-60 ಕ್ಷೇತ್ರಗಳಂತೆ ಅಥವಾ ಹಳೆ ಮೈಸೂರು ಪ್ರದೇಶ ಅನ್ಕೊಳ್ಳಿ, JDS-ಗೆ ನೀವು ಅಲ್ಲಿ ಸೀಟ್ ಬಿಟ್ಟು ಕೊಟ್ಟ ತಕ್ಷಣ ಬಿಜೆಪಿ ತನ್ನ ಸ್ವತಂತ್ರ ಅಸ್ತಿತ್ವವನ್ನ ಕಳೆದುಕೊಳ್ಳಬೇಕಾದಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಸ್ವತಂತ್ರ ಅಸ್ತಿತ್ವವನ್ನ ಕಳೆದುಕೊಳ್ಳೋದಿದೆಯಲ್ಲ, ಅದು ಲಾಂಗ್ ರನ್ ನಲ್ಲಿ ಬಹಳ ವ್ಯತಿರಿಕ್ತವಾದ ಪರಿಣಾಮವನ್ನ ಬಿಜೆಪಿ ಮೇಲೆ ಬೀಳುತ್ತೆ ಅಂತ ಯಾವ್ದು ಅಂತ ಹೇಳ್ತೀನಿ ನೋಡಿ. ಮತ್ತು ಹೊಸ ಬಿಜೆಪಿ ಅಭ್ಯರ್ಥಿಯರಿರ್ತಾರೆ, ಹೊಸಬರು ಯಾರ್ಯಾರು ಕಾರ್ಯಕರ್ತರು ಬಂದಿರ್ತಾರೆ, ಅವರ ಅವಕಾಶ ಕಡಿಮೆ ಆಗುತ್ತೆ. ಅವರು JDS ಸಲುವಾಗಿ ಅವಕಾಶವನ್ನು ತ್ಯಾಗ ಮಾಡಬೇಕಾಗುತ್ತೆ. JDS ಬಲ ಇರೋ ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಘಟನೆ ನಿಧಾನ ಆಗೋಗ್ಬಿಡುತ್ತೆ. ಸೊ ಸ್ಥಳೀಯ ಬಿಜೆಪಿ ನಾಯಕರ ರಾಜಕೀಯ ಬೆಳವಣಿಗೆ ಇರುತ್ತಲ್ಲ, ಅದು ಕುಂಠಿತ ಆಗುತ್ತೆ. ಟಿಕೆಟ್ ಆಕಾಂಕ್ಷಿಗಳಲ್ಲಿ ಅವಾಗ ಅಸಮಾಧಾನ ಹೆಚ್ಚಾಗುತ್ತೆ. ಆ ಅಸಮಾಧಾನ ಹೆಚ್ಚಾದ್ರೆ ಅದು ವ್ಯತಿರಿಕ್ತ ಪರಿಣಾಮವನ್ನೇ ಬೀರುತ್ತೆ, ಅದು ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತ. ಇನ್ನು ಬಹಳ ಮುಖ್ಯವಾಗಿ ಪಕ್ಷ ಯಾರ್ದು ನಾಯಕತ್ವವನ್ನೇನಾದ್ರೂ ಪ್ರಕಟ ಮಾಡಿದ್ರೆ, JDS ಕುಮಾರಸ್ವಾಮಿ ನಾಯಕತ್ವದಲ್ಲಿ ಅಂತ ಅಂದ್ರೆ ಆಗೇನಾಗುತ್ತೆ, ಆಗ ಬಿಜೆಪಿ ಇವರು ಏನ್ ಮಾಡ್ತಾರೆ? ಸೊ ಇದನ್ನ ಮುಖ್ಯಮಂತ್ರಿಗಳು ಹ್ಯಾಕ್ ಬಳಸ್ಕೋತಾರೆ? ಯಾಕಂದ್ರೆ JDS ಎಲ್ಲಿ ಪವರ್ಫುಲ್ ಆಗಿದೆಯೋ ಅಲ್ಲಿ ಕಾಂಗ್ರೆಸ್ ಕೂಡ ಪವರ್ಫುಲ್ ಆಗಿದೆ. ಒಕ್ಕಲಿಗ ಬೆಲ್ಟ್, ದೇರ್ ವಿಲ್ ಬಿ ಫೈಟ್ ಫಾರ್ ಒಕ್ಕಲಿಗ ಲೀಡರ್ಶಿಪ್ ಅಂತ. ಸೊ ಇದರ ವ್ಯತಿರಿಕ್ತ ಪರಿಣಾಮ ಯಾರ ಮೇಲೆ ಆಗುತ್ತೆ ಅಂದ್ರೆ, ಹಳೆ ಮೈಸೂರು ಪ್ರದೇಶದಲ್ಲಿ ಸ್ಲೋಲಿ ಬಿಲ್ಡ್ ಆಗ್ತಾ ಇರುವಂತಹ ಬಿಜೆಪಿ ವಿಲ್ ಹ್ಯಾವ್ ಟು ಸಫರ್ ಅಂತ. ಸೊ JDS ಇಲ್ಲದಿದ್ರೆ ಬಿಜೆಪಿಗೆ ಸಮಸ್ಯೆ ಇದೆಯಾ ಅಂತ ಕೇಳಬಹುದು. ಇರುತ್ತೆ, ಮೈತ್ರಿಯ ಲಾಭಗಳು ಇರುವ ಹಾಗೆ ಕೆಲವೊಂದು ಇರ್ತವೆ. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನ್ ಗೊತ್ತಾ, ಈ 2028 ಏನಿದೆಯಲ್ಲ, ಮೈತ್ರಿಗೆ ಬಹುದೊಡ್ಡ ಪರೀಕ್ಷಾ ಕಾಲ ಅಂತ ನನಗೆ ಅನಿಸುತ್ತೆ. ಯಾವುದು ಮೊದಲ ಪರೀಕ್ಷೆ ಯಾವುದಿದೆ ಅಂದ್ರೆ, ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಎರಡು ಪಕ್ಷಗಳು ಎಷ್ಟು ಸ್ಥಾನವನ್ನು ಕೇಳ್ತವೆ, ಯಾರ್ಯಾರು ಸ್ಪರ್ಧಿಸ್ತಾರೆ, ಮೈತ್ರಿ ಈ ಕೆಳ ಹಂತದ ಒಂದು ಪರೀಕ್ಷೆ ನಡೆದೋಗುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ. ಇದು ಯಾವ ಪರಿಣಾಮ ಬೀಳುತ್ತೆ ಅನ್ನೋದು ಮೊದಲನೇದ ಪರೀಕ್ಷೆ ನಡೆಯೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ. ಇನ್ನು ಎರಡನೇ ಪರೀಕ್ಷೆ ಏನಿದೆ, ಅದು ನಾಯಕತ್ವ. ನೀವು ಯಾರು ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅಂದ್ರೆ, ಯಾರು ಚುನಾವಣೆಯಾಗಿ ಆಯ್ಕೆಯಾದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಇದು ಸುಲಭ ಆದದ್ದಲ್ಲ. ಕುಮಾರಸ್ವಾಮಿನ, ಬಿಜೆಪಿ ನಾಯಕ ವಿಜೇಂದ್ರ ಅವರ, ಇನ್ಯಾರು, ಇದನ್ನ ನೀವು ಪ್ರಕಟ ಮಾಡಿದ್ರು ಕಷ್ಟ, ಮಾಡದಿರೋದು ಕಷ್ಟ. ರಿವರ್ಸ್ ಇದನ್ನ, ಈ ನಾಯಕತ್ವದ ಸವಾಲಿದೆಯಲ್ಲ, ಇದು ಎರಡನೇ ಅತಿ ದೊಡ್ಡ ಪರೀಕ್ಷೆ ಅಂತ ನನಗೆ ಅನ್ಸುತ್ತೆ. ಮೂರನೇದು ಕ್ಷೇತ್ರ ಹಂಚಿಕೆ. ಇನ್ನು ಕ್ಷೇತ್ರ ಹಂಚಿಕೆ ಇದೆಯಲ್ಲ, ಇದು 224 ಕ್ಷೇತ್ರಗಳಲ್ಲಿ ಎಷ್ಟನ್ನ ಬಿಟ್ಟುಕೊಡ್ತೀರಿ ಅಂತ. ಸೊ JDS ಹಾಗೆ ಸುಲಭವಾಗಿ 50-60 ಸ್ಥಾನವನ್ನಾರು ಕೇಳ್ತಾರೆ. ಯಾಕಂದ್ರೆ ಅವರಿಗೆ ಕುಮಾರಸ್ವಾಮಿಗೆ ಇನ್ನೊಂದು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಆಸೆ, ಕನಸು ಎಲ್ಲ ಇದೆ. ಅದಕ್ಕಾಗೇನೆ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದು. ಆದ್ರಿಂದ ಒಂದು ಕಡೆ ನೀವು 60-70 ಸ್ಥಾನವನ್ನು ಬಿಟ್ರೆ, ಈ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು JDS ಪರವಾಗಿ ಕೆಲಸ ಮಾಡ್ತಾರೋ ಇಲ್ಲೋ. ಇನ್ನು ಬಿಜೆಪಿ ಎಲ್ಲ ಪವರ್ಫುಲ್ ಆಗಿದೆಯೋ ಅಲ್ಲಿ JDS ಇದ್ರು ಒಂದೇ, ಇಲ್ದಿದ್ರು ಒಂದೇ, ಅವರ ಅಗತ್ಯ ಬೀಳೋದು ಇಲ್ಲ, ಕಾರ್ಯಕರ್ತರು ಕಡಿಮೆ ಅವರಿಗೆ. ಸೊ ಆದ್ರಿಂದ ಮೂಲಭೂತವಾಗಿ ಈ ಸಮಸ್ಯೆ ಇದೆಯಲ್ಲ, ಇದು ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಹೆಚ್ಚು ಡೀಪ್ ಆಗಿದೆ ಅಂತ, ಹೆಚ್ಚು ಆಳವಾಗಿದೆ ಈ ಸಮಸ್ಯೆ ಅಂತ. ಸೊ ಇದನ್ನ ಈ ಅಂತಿಮ ರಾಜಕೀಯ ಲೆಕ್ಕಾಚಾರಗಳೇನಿವೆ ಅದು ಬಹಳ ಸ್ಪಷ್ಟವಾಗಿ ಅದೇ ಪ್ರಶ್ನೆಯನ್ನು ಹಾಗೆ ಉಳಿಸುತ್ತೆ. ಮೈತ್ರಿಯಿಂದ ಲಾಭವೋ ನಷ್ಟವೋ? ಒಂದಂತೂ ನಿಜ, ಮೈತ್ರಿಯಿಂದ ಈ ಯಾವಾಗ ಒಂದು ಸಣ್ಣ ಪಕ್ಷ ಒಂದು ದೊಡ್ಡ ಪಕ್ಷದ ನಡುವೆ ಮೈತ್ರಿ ಆಯ್ತು ಅಂತ ಇಟ್ಕೊಳ್ಳಿ, ಲಾಭ ಆಗೋದು ಸಣ್ಣ ಪಕ್ಷಕ್ಕೆ ಹೊರತು ದೊಡ್ಡ ಪಕ್ಷಕ್ಕೆ ನಷ್ಟನೇ ಆಗೋದು. ಸೊ ಈ ಮೈತ್ರಿಯಲ್ಲಿ ಅಲ್ಟಿಮೇಟ್ಲಿ ಲಾಭ ಆಗೋದು JDSಗೆ, ಬಿಜೆಪಿ ವಿಲ್ ಹ್ಯಾವ್ ಟು ಸಫರ್. ದಿಸ್ ಇಸ್ ದ ಸಿಚುವೇಶನ್. ಲೆಟ್ ಅಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅಂತ. ಆದ್ರೆ ಕಾರ್ಯಕರ್ತರಲ್ಲಂತೂ ಅತಿಯಾದ ಆತಂಕ ಇದ್ದೇ ಇದೆ. ಈ ಕಾರ್ಯಕರ್ತರ ಆತಂಕ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ.
ಅದನ್ನು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.